ತಡೆಗೋಡೆ ಕುಸಿತದಲ್ಲಿ ಮೃತರ ಸಂಖ್ಯೆ ಸದ್ಯ 2ಕ್ಕೆ ಏರಿಬಿಟ್ಟಿದೆ. ಸ್ಥಳೀಯ ಶಾಸಕ ಗೋಪಾಲಯ್ಯ ಅವರೇ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದಂತಹ ನಂತರದಲ್ಲಿ ಶಾಸಕ ಗೋಪಾಲಯ್ಯ ಅವರು ಮಾಹಿತಿಯನ್ನ ಕೊಟ್ಟಿದ್ದು, 3 ಜನ ಕಾರ್ಮಿಕರ ಮೇಲೆ ಏನ್ ತಡೆಗೋಡೆ ಕುಸಿತ ಆಗಿತ್ತು ಅದರಲ್ಲಿ 2 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿದವರು ಉತ್ತರ ಭಾರತ ಮೂಲದವರು ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಯಾವುದೇ ರಾಜ್ಯದವರಾದರೂ ಅವರಿಗೆ ಸೂಕ್ತ ಪರಿಹಾರವನ್ನ ಕೊಡಿಸುವಂತಹ ಕೆಲಸ ಆಗಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸರ್, ಈಗ 4 ಜನ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. 4ರಲ್ಲಿ ಒಬ್ಬ ತೀರೋಗಿದ್ದಾನೆ, ತಗೊಂಡೋಗ್ತಕ್ಕಂಥ ಸಂದರ್ಭದಲ್ಲೇ ತೀರೋಗಿದ್ದಾನೆ. ಇನ್ನು 3 ಜನ ಗಾಯಾಳುಗಳಿದ್ದಾರೆ, ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವ್ರಿಗೇನು ಆ ಥರ ದೊಡ್ಡ ಇದಾಗಿಲ್ಲ. ಒಬ್ಬನಿಗೆ ಕಾಲು ಮೂಳೆ ಕಟ್ಟಾಗಿದೆ. ಉಳಿದಿರ್ತಕ್ಕಂಥ ಮೈನರ್ ಇದಾಗಿದೆ. ಅವ್ರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿರ್ತಕ್ಕಂಥದ್ದು ಫೋನ್ ಮುಖೇನ ಮಾತಾಡಿದ್ದೀನಿ. ಬಹುಶಃ ಇನ್ನೂ ಒಬ್ಬ ಇಲ್ಲಿ ಸಿಗಾಕೊಂಡಿರ್ತಕ್ಕಂಥದ್ದು ಈಗ ಬಾಡಿ ಎತ್ತುತ್ತಾ ಇದ್ದಾರೆ. ಒಟ್ಟು 2 ಸಾವಾಗಿದೆ. 3 ಜನ ತೊಂದರೆಯಿಂದ ಪಾರಾಗಿದ್ದಾರೆ. ಇದು ಬಿಡಿಎಯಿಂದ ಕೆಲಸ. ಬಹುಶಃ ಕಳೆದ ಮಧ್ಯದಲ್ಲಿ ಹಿಂದೆ ಇದ್ದಂಥ ಅಧಿಕಾರಿಗಳು ಇದನ್ನ ಕೈ ಬಿಡಬೇಕು ಅಂತಕ್ಕಂಥ ಇದು ಮಾಡಿ ಹಲವಾರು ಬಾರಿ ಘರ್ಷಣೆ ಆಗಿ ದುಡ್ಡೇ ವಾಪಸ್ ಕೊಡಿಸಿ ಈ ಮನೆಗಳಿಗೆಲ್ಲ ದುಡ್ಡನ್ನು ಕೊಟ್ಟರು. ದುಡ್ಡನ್ನು ಕೊಟ್ಟು ಇನ್ನು 50% ಕೊಡಬೇಕಾಯಿತು. ನಮ್ಮ ಹತ್ರ ದುಡ್ಡಿಲ್ಲ ಅಂತಕ್ಕಂಥ ಇದ್ದ ಸಂದರ್ಭದಲ್ಲಿ 2023ರಲ್ಲಿ ತಿರ್ಗಾ ಮತ್ತೆ ಅಪ್ರೂವಲ್ ಮಾಡಿಸಿದೆ. ಇದು ಅಪ್ರೂವಲ್ ಮಾಡಿಸಿ ಕೆಲಸವನ್ನು ಪ್ರಾರಂಭ ಮಾಡಬೇಕು ಇದು ಅಂತಕ್ಕಂಥದ್ದು. ನಾನು MLA ಆಗೋದಕ್ಕೆ ಮುಂಚೆನೇ ಅದು ಪ್ರಾರಂಭ ಆಗಿತ್ತು. 2013ಕ್ಕಿಂತ ಮುಂಚೆನೇ ಆಗಿತ್ತು. ತಿರ್ಗಾ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರು. ಇದು ಕಂಪ್ಲೀಟ್ ಮಾಡಬೇಕು, ಇಲ್ಲ ಮುಂಚೆ ಯಾರೂ ಹಣ ಕೊಡೋದಿಲ್ಲ. ಒಂದ್ಸಲಿ ಆ ಬಡವರ ಕೈಗೆ ಮನೆಗೆ ನೀವು ಏನು ಪರಿಹಾರ ಕೊಟ್ಟಿದ್ರೆ ಅದು ವಾಪಸ್ ಕೊಡೋಕೆ ಬರೋದಿಲ್ಲ ಅಂತಕ್ಕಂಥದ್ದನ್ನ ಒತ್ತಾಯನ ಮಾಡಾದ್ಮೇಲೆ ಆಮೇಲೆ 2023 ಜನವರಿ ಫೆಬ್ರವರಿನಲ್ಲಿ ಇದಕ್ಕೆ ಅಪ್ರೂವಲ್ ಕೊಟ್ಟರು. ಬಹುಶಃ ಆ ಮೇಲ್ಗಡೆ ಏನು ಹಾಕಿದ್ದಾರೆ ಮಣ್ಣು, ಇಲ್ಲಿ ಪೈಪ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಆ ಮಣ್ಣೆಲ್ಲ ಎತ್ತು ಮೇಲೆ ಹಾಕಿದ್ರು. ಆ ಗಟ್ಟಿ ಮಣ್ಣು ಏನು ಕೆಳಗಡೆ ಐತೆ ಕುಸ್ತಿಲ್ಲ. ಮೇಲ್ಗಡೆ ಹಾಕಿರ್ತಕ್ಕಂಥ ಮಣ್ಣು ಮೊನ್ನೆ ಬಿದ್ದಂಥ ಮಳೆ ಚೆನ್ನಾಗಿ ನೆಂದಿದೆ. ಬೆಳಗ್ಗೆ ಆ ನೀರು ಎತ್ತುಯೋದಕ್ಕೆ ಅಂತಂದ್ಬಿಟ್ಟು ಅಲ್ಲಿ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಇದಾಗಿರ್ತಕ್ಕಂಥ ಅವಘಡ. ಇಲ್ಲ, ಎಲ್ಲರೂ ಹೊರಗಡೆವ್ರೆ. ನಾನು ಸರ್ಕಾರವನ್ನು ಮತ್ತು ಬಿಡಿ ಅಧಿಕಾರಿಗಳನ್ನು ಏನು ಹಸುನುಗಿರ್ತಕ್ಕಂಥ ಕುಟುಂಬಕ್ಕೆ ಒಂದು ದೊಡ್ಡ ಪರಿಹಾರವನ್ನು ಕೊಡಬೇಕು. ಅವ್ರು ಯಾವುದೇ ರಾಜ್ಯದವರಾಗಿದ್ರು. ಮತ್ತು ಏನು ಗಾಯಾಳುಗಳಿದ್ದಾರೆ ಅವ್ರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಬೇಕು. ಒಬ್ಬನಿಗೆ ಕಾಲು ಮೂಳೆ ಮುರಿದಿದೆ. പക്ഷേ ಅವ್ನು ಚೇತರಿಸ್ಕೋಬೇಕು ಅಂದರೆ ಇನ್ನೂ ಒಂದು 6 ತಿಂಗಳಾಗುತ್ತೆ. ಇದಾಗಬೇಕಾದ್ರೆ ಅವ್ರಿಗೆ ಸೂಕ್ತವಾದ ಒಂದು ಪರಿಹಾರವನ್ನು ಕೊಡಬೇಕು ಅಂತ ಸರ್ಕಾರವನ್ನು ಒತ್ತಾಯನ ಮಾಡ್ತೇವೆ. ಇಂಥ ಕಾಮಗಾರಿಗಳು ಬೆಂಗಳೂರಲ್ಲಾದ್ರೂ ನಡೀಲಿ, ಹೊರಗಡೆ ಆದರೂ ನಡೀಲಿ, ಅತ್ಯಂತ ಮುಂಜಾಗ್ರತಾ ಕ್ರಮವಾಗಿ ಈ ಕೆಲಸಗಳನ್ನು ಮಾಡಬೇಕು. ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ನಿಲ್ಲಿಸಬೇಕು. ಮಳೆ ಬಿದ್ದು ಇದಾದಂಥ ಸಂದರ್ಭದಲ್ಲಿ ಬಹುಶಃ ಮಳೆ ಬೀಳಿಲ್ಲ ಅಂತ ಏನಾಯ್ತಾರೆ, ಮಳೆ ಬಿದ್ದು ಇದಾಗಿರೋದಕ್ಕೆ ಮಣ್ಣೆಲ್ಲ ನಿಂತು ಕಾಣುತ್ತೆ, ನೋಡಿ ಕಣ್ಣಿಗೆ ಕಾಣುತ್ತೆ. ಆ ಮೇಲ್ಪದ್ರ ಸಂಪೂರ್ಣವಾಗಿ ಕುಸಿದಿದೆ. 10 बजे खाने के लिए गया था, 11 बजे तक आया था। आने का बाद वो उधर मट्टी गिरेगा, थोड़ा सा मट्टी पहले गिरा तो 2-4 आदमी भाग गए। हम भागने के बाद और ज्यादा गिरा है। गिरा के किधर कौन गया है हम लोग को मालूम नहीं। हम लोग का आदमी नहीं मिल रहा था, इसलिए वो अभी जो निकल रहा है वो हम लोग का आदमी है, बंगाल का आदमी है। अभी तो 15-16 आदमी काम किया था। 2-3 आदमी वो हॉस्पिटल गया, 2 आदमी उधर है, डेथ हो गया। 2 आदमी डेथ हो गया। नाम क्या? वो उसका नाम मालूम नहीं है, वो झारखंड का होगा और ये बंगाल का। वो हमारा गांव का आदमी है, परिमल नाम है उसका, जो अभी आ रहा है। वो उधर का एक ही गांव का है, बंगाल का है। पता है क्या अभी? हाँ, परिमल बसाक उसका नाम है। इंजरी हुआ है ना? कैसे हुआ था, कब काम कर रहे थे? वो तो अभी वो 11 बजे तक, सुबह 6 बजे तक 11 बजे तक काम किया था। काम करने के बाद कितना आदमी था पहले उधर काम कर रहा था? हाँ, वो चलो वो सुबह में 20-25 आदमी था और बाद में खाने का बाद गया है। अभी आ रहा है, 10-15 आदमी आ रहा है। हम आया और बाकी आदमी आ रहा है और 4-5 आदमी आएगा। बाद में ऐसा ढस नाम गया, नाम के बाद एक्सीडेंट हो गया। कितना आदमी है कि नीचे अभी पता अभी पूरा आदमी चला है। 2 डेथ हो गया, 3 हॉस्पिटल गए और सब आदमी अच्छा है। 3 हॉस्पिटल गया, 2 डेथ हो गया। हाँ, 2 डेथ हो गए। और कुछ है? और कुछ नहीं है, और नहीं आदमी नहीं है। तुम इधर ही था उस टाइम पे? हाँ, उधर ही था, हम भी उधर ही था। आपको भी हम बच गया। हाँ, नाम क्या है? हमारा नाम कोबीर बसाक। हाँ, तुम भी बंगाल से? हाँ, बंगाल का एक ही गांव का। वो अभी जो आ रहा है ना, वो हमारा गांव का है। उसका उसका दादा है, वो उधर ही, उसका उधर दादा है।
ಮತ್ತಷ್ಟು ಡೀಟೇಲ್ಸ್ನ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಬಿಡಿಎ ನಡೆಸ್ತಾ ಇದ್ದಂತಹ ಕಾಮಗಾರಿ ಮಳೆ ಬಂದಿತ್ತು ಕಳೆದ 2-3 ದಿನಗಳಿಂದ ಅನ್ನೋದು ಗೊತ್ತಿತ್ತು. ಯಾವುದೇ ಸುರಕ್ಷತೆ ಇಲ್ಲದೆ ಕಾರ್ಮಿಕರನ್ನ ಕೆಳಕ್ಕಿಳಿಸಲಾಯ್ತಾ? ಇಂಥದ್ದೊಂದು ದುರಂತಕ್ಕೀಗ ಹೊಣೆಗಾರರು ಯಾರು ಅಂತ ಹೇಳಿ ಚಂದ್ರಶೇಖರ್. ಖಂಡಿತವಾಗಿಯೂ ವಿದ್ಯಾ, ನಾನು ಮೊದಲನೇದಾಗಿ ಘಟನಾ ಸ್ಥಳವನ್ನು ತೋರಿಸ್ತಾ ಹೋಗ್ತೀನಿ. ಈ ಒಂದು ಜಾಗದಲ್ಲಿ ಆ ಒಂದು ವಾಲನ್ನ ಅಂದ್ರೆ ಅಂಡರ್ ಪಾಸ್ ವಾಲನ್ನ ನಿರ್ಮಾಣ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಮಣ್ಣನ್ನ ತೆರವು ಮಾಡದೆ ಆ ಒಂದು ತೇವದಲ್ಲಿ ನೆಂದಿದ್ದಂತಹ ಮಣ್ಣನ್ನ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಮಣ್ಣನ್ನ ತೆಗೆದು ಆ ಒಂದು ದಡದಲ್ಲಿ ಹಾಕಿರ್ತಾರೆ. ಯಾವುದೇ ರೀತಿಯಾದಂತಹ ಸೇಫ್ಟಿಯನ್ನ ಆ ಮಣ್ಣಿಗೆ ಮಾಡಿರೋದಿಲ್ಲ. ಯಾವಾಗ ಮಳೆ ಬರುತ್ತೆ, ಆ ಮಳೆ ಬಂದಂತ ಹಿನ್ನೆಲೆಯಲ್ಲಿ ಕಾಂಕ್ರೀಟ್ ಹಾಕ್ಲಿಕ್ಕೆ ಇರುತ್ತೆ ಇವಂತೂ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಬಿದ್ದಂತಹ ನೀರನ್ನ ಹೊರ ತೆಗಲಿಕ್ಕೆ ಸುಮಾರು 10 ಜನ ಕಾರ್ಮಿಕರು ಮುಂದಾಗ್ತಾರೆ. ಆ ಒಂದು ಮೋಟರ್ನ ಇಟ್ಟು ಪೈಪ್ ಲೈನ್ ಅನ್ನ ಮಾಡಿ ನೀರನ್ನ ಹೊರ ತೆಗಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಏಕಾಏಕಿ ಮಣ್ಣು ಕುಸಿದಿರುವಂತಹದ್ದು. ಮಣ್ಣು ಕುಸಿದಂತಹ ಸಂದರ್ಭದಲ್ಲಿ ಅಲ್ಲಿಂದ ಇದ್ದಂತಹ ಅಷ್ಟು ಕಾರ್ಮಿಕರು ಎಸ್ಕೇಪ್ ಆಗಿ ಅಂದ್ರೆ ಸ್ವಲ್ಪ ಓಡಿ ಬರ್ತಾರೆ. ಆದ್ರೆ ಸುಮಾರು 5 ಜನ ಏನು ಕಾರ್ಮಿಕರು ಇರ್ತಾರೆ, ಅವರು ಅಲ್ಲಿ ಸಿಲುಕೊಳ್ತಾರೆ. ಅದರಲ್ಲಿ 3 ಜನರನ್ನ ಆಸ್ಪತ್ರೆಗೆ ಕಳಿಸಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಆದ್ರೆ ಇಬ್ಬರು ಆ ಒಂದು ಮಣ್ಣಿನ ಕೆಳಗಡೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹದ್ದು ಏನು ಘಟನಾ ಸ್ಥಳದಲ್ಲಿ ಇದ್ದಂತಹ ವ್ಯಕ್ತಿಯ ಮಾತಾಗಿತ್ತು. ಜೊತೆಗೆ ಏನು ಸ್ಥಳಕ್ಕೆ ವೀಕ್ಷಣೆಗೆ ಬಂದಿದ್ದಂತಹ ಶಾಸಕ ಗೋಪಾಲಯ್ಯ ಅವರು ಕೂಡ ಅದೇ ಮಾತನ್ನ ಹೇಳಿರುವಂತಹದ್ದು. ಇನ್ನು ಯಾರಾದ್ರೂ ಕೆಳಗಡೆ ಸಿಲುಕಿದ್ದಾರಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಕ್ಷಣೆ ಕಾರ್ಯ ಕೂಡ ನಡೀತಾ ಇರುವಂತಹದ್ದು ವಿದ್ಯಾ.